ನಮಸ್ಕಾರ. ಹಲವು ಸಲ ನನಗೆ ಕ್ಲೈಂಟ್ಸ್ ಬಂದು ಕೇಳ್ತಾರೆ, ನನಗೆ ಇಸಬ್ಗೋಲ್ ತಗೊಂಡ್ರೆ ಮಾತ್ರ ಚೆನ್ನಾಗಿ ಬೌಲ್ ಮೂವ್ಮೆಂಟ್ ಆಗೋದು ಅಥವಾ ಮೋಷನ್ ಆಗೋಂಥದ್ದು, ಅಥವಾ ನಾನು ದ್ರಾಕ್ಷಿ ತಗೋಬೇಕು ಬೆಳಿಗ್ಗೆ ಎದ್ದು, ಆವಾಗ ಮಾತ್ರ ನನಗೆ ನನ್ನ ಮೋಷನ್ ಸರಿಯಾಗಿ ಕ್ಲಿಯರ್ ಆಗೋದು ಅಂತ ಹೇಳ್ತಾರೆ. ಸೊ ಈ ತರ ತಗೊಂಡು ಏನಾದ್ರು ಒಂದು ತಗೊಂಡ್ರೆ ಮಾತ್ರ ನನಗೆ ಸರಿಯಾಗಿ ಮೋಷನ್ ಆಗೋಂಥದ್ದು, ಇಲ್ದಿದ್ರೆ ಮಲಬದ್ಧತೆ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾರೆ. ಸೊ ಹೌದು, ಇಂತಹ ಪದಾರ್ಥಗಳನ್ನ ಸೇವಿಸಿದಾಗ ಚೆನ್ನಾಗಿ ನಮ್ದು ಮೋಷನ್ ಏನಿದೆ ಕ್ಲಿಯರ್ ಆಗಕ್ ಸಾಧ್ಯ ಇದೆ. ಇನ್ನು ಕೆಲವರಿಗೆ ಬೇರೆ ಸಮಸ್ಯೆಗಳಿಂದ ಅಂದ್ರೆ ಕೆಲವರಿಗೆ ಅದೊಂದು ಅಭ್ಯಾಸ ಇರುತ್ತೆ, ಇದು ಇದ್ರೆ ಮಾತ್ರ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬಿಸಿ ನೀರು ಕುಡಿದ್ರೆ ಮಾತ್ರ ನಂಗೆ ಮೋಷನ್ ಆಗಂತದ್ದು. ಹೀಗೆ ಒಂದು ಪದ್ಧತಿ, ಒಂದು ಕ್ರಮ ಅಳವಡಿಸ್ಕೊಂಡಿರ್ತಾರೆ. ಅದೇ ಕೆಲವರಿಗೆ ಏನಿರುತ್ತೆ ಅಂತಂದ್ರೆ, ನಾನು ಈ ತರ ಯಾವುದೋ ಒಂದು ಆಹಾರದ ಮೇಲೆನೋ ಅಥವಾ ಒಂದು ಕ್ರಮದ ಮೇಲೆನೋ ಡಿಪೆಂಡೆಂಟ್ ಆಗಿರಬಾರ್ದು. ಅದು ತನ್ನಿಂತಾನಾಗಿ ಆಗಂತಹ ಪ್ರಕ್ರಿಯೆ. ಅದಕ್ಕೆ ನಾನು ಏನೋ ಒಂದು ಎಕ್ಸ್ಟ್ರಾ ಎಫರ್ಟ್ ತಗೋಬೇಕು ಅಥವಾ ಎಕ್ಸ್ಟ್ರಾ ಎಫರ್ಟ್ ಹಾಕೋದು ಹೆಲ್ದಿ ಲಕ್ಷಣ ಅಲ್ಲ, ಆರೋಗ್ಯಕರ ಲಕ್ಷಣ ಅಲ್ಲ ಅಂತ ತುಂಬಾ ಜನ ಬರ್ತಾರೆ. ಖಂಡಿತವಾಗ್ಲೂ ಹೌದು, ನಾವು ಯಾವ್ದ್ರದ್ದೇ ಒಂದು ಆಹಾರದ ಮೇಲೆ ಅಥವಾ ಒಂದು ಕ್ರಮದ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು. ಒಂದೊಮ್ಮೆ ನೀವು ಡಿಪೆಂಡೆಂಟ್ ಆಗಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯದ ಮೇಲೆ ನೀವು ಗಮನ ಕೊಡಬೇಕು. ಯಾಕೆ ಹಂಗಾಗ್ತಾ ಇದೆ ಅಂತ ಗಮನಿಸ್ಕೊಂಡು ಅದಕ್ಕೆ ಸರಿಯಾಗಿ ಚೇಂಜಸ್ ಮಾಡ್ಕೋಬೇಕು. ಎಸ್, ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ಈಗ ಕರೆಕ್ಷನ್, ಈಗ ನೀವು ಮಲಬದ್ಧತೆ ಸಮಸ್ಯೆ ಅಂತ ನೀವು ಬಂದಾಗ, ಉದಾಹರಣೆಗೆ ನೀವು ಈಗ ನ್ಯೂಟ್ರಿಷನ್ಗೆ ಮಲಬದ್ಧತೆ ಅಂತ ಬಂದಾಗ, ನಾವು ಕೆಲವೊಂದು ಕಾಲ ಅಂದ್ರೆ ನೀವು ತಗೋಬೇಕಾಗತ್ತೆ. ಕೆಲವೊಂದ್ಸತಿ ಇಂತಹ ಪದಾರ್ಥಗಳ ಹೆಲ್ಪ್ ಬೇಕಾಗತ್ತೆ. ಆದ್ರೆ ಆ ಪದಾರ್ಥಗಳು ಒಂದಿಷ್ಟು ಕಾಲ ಸೇವಿಸಿದ ಮೇಲೆ ದೇಹ ಅದು ಇಲ್ದೇನು ಮೇಂಟೈನ್ ಮಾಡಕ್ಕೆ ಗೊತ್ತಿರ್ಬೇಕು ಬಾಡಿಗೆ. ಯಾವುದೋ ಒಂದು ಫುಡ್ ಮೇಲೆ ಅದು ಡಿಪೆಂಡೆಂಟ್ ಆಗದೆ ಇದ್ದಂಗೆ ನೋಡ್ಕೋಬೇಕು. ಸೊ ನಾವು ಯೂಶಲಿ ಫಸ್ಟ್ 3 ತಿಂಗಳು, ಸೊ ಯಾರೇ ಮಲಬದ್ಧತೆ ಅಂತ ಬಂದಾಗ ಓವರ್ ಆಲ್ ಬಾಡಿನ ಅರ್ಥ ಮಾಡ್ಕೊಂಡು ನಾವು ಕೇಳ್ತೀವಿ. ಈಗ ಮಲಬದ್ಧತೆಯಲ್ಲೂ ಹಲವಾರು ತರಗಳಿದೆ. ಅಂದ್ರೆ ಕೆಲವರಿಗೆ ದಿನಕ್ಕೆ 2-3 ಸಲ ಹೋಗ್ಬೇಕಾಗಿರೋಂಥದ್ದು, ಕೆಲವರಿಗೆ ತುಂಬಾ ಆನ್ಸೈಟಿ ಇದ್ದಾಗ ಅಂದ್ರೆ ಒಂಥರ ಹೆದರಿಕೆ ಆದಾಗ ಒಂಥರ ಕಂಪ್ಲೀಟ್ ಆಗಿ ಮೋಷನ್ ಆಗದೆ ಇರೋಂಥದ್ದು. ಸೊ ಹಲವಾರು ತರ ಇದೆ. ಏನೋ ಒಂದು ಸ್ಟ್ರೆಸ್ ಅಲ್ಲೂ ಆಕ್ಚುಲಿ ಮಲಬದ್ಧತೆ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಆ ಕಾರಣದಿಂದಾಗಿ ನಾವು ಏನಕ್ಕೆ ಆಗ್ತಾ ಇದೆ ಅಂತ ಫಸ್ಟ್ ಒಂದು ಗಮನಿಸ್ಬೇಕು. ಪ್ಲಸ್ ಹೇಗೆ ಪ್ಯಾಟರ್ನ್ ಅನ್ನ ನೋಡ್ಬೇಕು. ಕೆಲವರಿಗೆ ಏನಂದ್ರೆ ಬೆಳಿಗ್ಗೆ ಒಂದ್ಸಲಿ ಆಗುತ್ತೆ, ದೇ ಫೀಲ್ ಓಕೆ ಸರಿಯಾಗಿದೆ ಅಂತ ಅನ್ಸುತ್ತೆ, ಇನ್ನೊಂದ್ ಸ್ವಲ್ಪ ಹೊತ್ತು ಆದಾಗ ಪುನಃ ಹೋಗ್ಬೇಕು ಅಂತ ಅನ್ಸೋದು. ಹೀಗೆಲ್ಲ ಪ್ಯಾಟರ್ನ್ ಇರುತ್ತೆ. ಕೆಲವರಿಗೆ ಬೆಳಿಗ್ಗೆ ಒಂದ್ಸಲಿ, ಕೆಲವೊಂದ್ಸಲಿ ರಾತ್ರಿ ಒಂದ್ಸಲಿ, ಕೆಲವರಿಗೆ ತಿಂದಿದ್ದ ತಕ್ಷಣನೇ ಹೋಗೋ ಸಾಧ್ಯತೆಗಳು ಇರುತ್ತೆ. 2 ದಿವ್ಸಕ್ಕೊಂದ್ಸಲಿ ಹೋಗೋದು, 3 ದಿವ್ಸಕ್ಕೊಂದ್ಸಲಿ ಹೋಗೋದು, ಅಥವಾ ಪ್ರತಿ ಸಲ ಹೋದಾಗ್ಲೂ ದಿವ್ಸಕ್ಕೆ ಒಂದೇ ಸಲ ಹೋಗೋದು. ಆದ್ರೆ ತುಂಬಾ ಹೊತ್ತು ಕೂತ್ಕೋಬೇಕು, ತುಂಬಾ ಪ್ರೆಷರ್ ಹಾಕ್ಬೇಕಾಗತ್ತೆ. ಹೀಗೆಲ್ಲ ಸಮಸ್ಯೆಗಳನ್ನ ಹೇಳ್ತಾರೆ. ಸೊ ನಾವು ಈ ಸಮಸ್ಯೆಗಳನ್ನ ನೀಟಾಗಿ ಅರ್ಥ ಮಾಡ್ಕೊಂಡು, ತುಂಬಾ ಸಲ ನಮ್ಗೆ ಕ್ಲೈಂಟ್ಸ್ ನಾಗ್ತಾರೆ, ನೀವು ಇಷ್ಟೊಂದು ಡೀಟೇಲ್ ಆಗಿ ಕೇಳ್ತೀರಾ ಅಂತ. ಹೌದು, ತುಂಬಾ ಡೀಟೇಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ದೇಹನ ಅರ್ಥ ಮಾಡ್ಕೊಳಕ್ಕೆ ಏನ್ ಆಗ್ತಾ ಇದೆ ಅಂತ. ಈಗ ತುಂಬಾ ಜನರಿಗೆ ಗೊತ್ತು ಮೋಷನ್ ಆಗ್ತಾ ಇಲ್ಲ ಅಂತಂದ್ರೆ, ಈಗ ಹಳೆ ನಮ್ಮ ಮನೆ ಮದ್ದು ಖಂಡಿತವಾಗ್ಲೂ ಇದೆ, ನಾವು ಅದನ್ನೇ ಕೊಡೋದು. ಈಗ ಇಸಬ್ಗೋಲು ತಗೊಳ್ಳಿ, ಕಮ್ಮಿ ಆಗತ್ತೆ. ಇಸಬ್ಗೋಲ್ ತಗೊಂಡ್ರೆ ಚೆನ್ನಾಗಿ ಮೋಷನ್ ಆಗತ್ತೆ. ಅಥವಾ ಸಬ್ಜಾ ಸೀಡ್ಸ್ ಅಂದ್ರೆ ಕಾಮಕಸ್ತೂರಿ ಬೀಜ ತಗೊಂಡ್ರು ಆಗತ್ತೆ. ಈ ತರ ಎಲ್ಲ ಹೇಳ್ತೀವಿ ನಾವು. ಬಟ್ ಎಸ್, ಆದ್ರೆ ಯಾಕೆ ಫಸ್ಟ್ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಾಕೆ ಆಗ್ತಾ ಇದೆ, ದೇಹದಲ್ಲಿ ಏನ್ ತಪ್ಪಾಗಿರೋದ್ರಿಂದ, ಯಾವ ಕ್ರಮ ತಪ್ಪಾಗಿರೋದ್ರಿಂದ ಈ ತರ ಸಮಸ್ಯೆಗಳು ಬರ್ತಾ ಇದೆ. ಸೊ ರೂಟ್ ಕಾಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು, ಆ ಬೇರನ್ನ ಮೂಲವನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಬರ್ತಾ ಇದೆ, ಸೊ ಯಾಕೆ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಸರಿಯಾಗಿ ನಾವು ಆಹಾರಗಳನ್ನ ಅಥವಾ ನಮ್ಮ ವಿಹಾರ, ನಮ್ಮ ಓವರ್ ಆಲ್ ಲೈಫ್ ಸ್ಟೈಲ್ ಅನ್ನ ನಾವು ಚೇಂಜ್ ಮಾಡ್ಬೇಕು. ಸೊ ನಾವು ಯಾವಾಗ್ಲೂ ನ್ಯೂಟ್ರಿಷನ್ ಅಲ್ಲಿ ಅದನ್ನ ಸ್ಪೆಸಿಫೈ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಇಟ್ಸ್ ಕಸ್ಟಮೈಸ್, ಪ್ರತಿಯೊಬ್ರು ಬಾಡಿ ಡಿಫ್ರೆಂಟ್ ಆಗಿರುತ್ತೆ. ಆ ದೇಹನ ಅರ್ಥ ಮಾಡ್ಕೊಂಡು ಆ ದೇಹಕ್ಕೆ ಏನ್ ಬೇಕು ಅದಕ್ಕೆ ಸರಿಯಾಗಿ ಕೊಡಂತದ್ದು. ಈಗ ನಾರಿನಾಂಶ, ಈಗ ಎಲ್ರಿಗೂ ಗೊತ್ತಿರೋಂಥದ್ದು ನಾರಿನಾಂಶ ಜಾಸ್ತಿ ಇರ್ಬೇಕು. ನಾರಿನಾಂಶ ಕಮ್ಮಿ ಆದ ತಕ್ಷಣ, ನೀರಿನಾಂಶ ಕಮ್ಮಿ ಆದಾಗ ಮಲಬದ್ಧತೆ ಸಮಸ್ಯೆ ಬರೋದು ಅಂತ. ಈ ನಾರಿನಾಂಶ ಕಮ್ಮಿ ಅಂದ ತಕ್ಷಣ ಈ ನಾರಿನಾಂಶ ಯಾವ ನಾರನ್ನ ತಗೋಬೇಕು ಅದು ತುಂಬಾ ಇಂಪಾರ್ಟೆಂಟ್. ಇವಾಗ ಜನಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರೋದು ನಾರಿನಾಂಶ ತಗೋಬೇಕು. ಸೊ ನಾರಿ ಎಲ್ಲಿ ಯಾವ್ದ್ರಲ್ಲಿ ಸಿಗತ್ತೆ, ನಮ್ಗೆ ಈ ಹಣ್ಣು ತರಕಾರಿಗಳಲ್ಲಿ ನಾರಿನಾಂಶ ಇರುತ್ತೆ. ಪ್ಲಸ್ ನಮ್ಮ ಕಾಳು ಬೇಳೆ ಕಾಳುಗಳಲ್ಲೂ ಒಂದ್ ಸ್ವಲ್ಪ ಅಂಶ ಫೈಬರ್ಸ್ ಇರತ್ತೆ ಅಂತ. ಸೊ ಈ ನಾರಿನಾಂಶ ಎಲ್ಲಾ ನಾರಿನೂ ಒಳ್ಳೇದಾ ಹಾಗಾದ್ರೆ ಮಲಬದ್ಧತೆಗೆ? ಇದನ್ನ ನಾವು ಗಮನಿಸ್ಬೇಕು. ಇದು ಒಂದು ಎಕ್ಸ್ಪರ್ಟ್ ನ್ಯೂಟ್ರಿಷನಿಸ್ಟ್ ಹೇಳಕ್ ಸಾಧ್ಯ ಇದೆ. ಯಾವ ತರದ ನಾರಿನ
ನಾರಿನಾಂಶವನ್ನ ನಾವು ಸ್ವೀಕರಿಸಬೇಕು, ಯಾವ್ದು ಸೇವನೆ ಮಾಡಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ ನಾರಿನಾಂಶಗಳಲ್ಲಿ 2 ತರ ಬರುತ್ತೆ, ಒಂದು ಸಾಲ್ಯುಬಲ್, ಇನ್ನೊಂದು ಇನ್ಸಾಲ್ಯುಬಲ್ ಅಂತ. ಸಾಲ್ಯುಬಲ್ ಫೈಬರ್ಸ್ ಅಂದ್ರೆ ಯಾವ್ದು ನೀರನ್ನ ಹೀರ್ಕೊಳ್ಳುತ್ತೋ ಅದನ್ನ ನಾವು ಸಾಲ್ಯುಬಲ್ ಫೈಬರ್ಸ್ ಅಂತ ಹೇಳ್ತೀವಿ. ಸೊ ಆನ್ ಫಸ್ಟ್ ಪ್ಲೇಸ್ ನಾವು ಯಾವುದೇ ನಾರಿನಾಂಶ ಪದಾರ್ಥಗಳು ತಗೊಂಡ್ರು ನಮ್ಮ ದೇಹ ಅದನ್ನ ಜೀರ್ಣ ಮಾಡ್ಕೊಳ್ಳಲ್ಲ. ಸೊ ನಾವು ಏನ್ ತಗೋತೀವಿ ಅದು ಹಂಗೆ ಹೊರಗಡೆ ಬರುತ್ತೆ. ಸೊ ಬೇಸಿಕಲಿ ನಮಗೆ ನಾರಿನಾಂಶ ನಮ್ಮ ದೇಹದಲ್ಲಿ ನಮ್ಮ ಮಲವನ್ನ ಹಿಡ್ಕೊಳಕ್ಕಿರಂತದ್ದು, ಅಥವಾ ನಮ್ಮ ಕಲ್ಮಶಗಳು ಏನಿದೆ ಅದನ್ನೆಲ್ಲ ಟಾಕ್ಸಿನ್ಸ್ ಅನ್ನ ಹಿಡ್ಕೊಂಡು ಅದನ್ನ ಹೊರಗೆ ಹಾಕಕ್ಕೆ ಈ ನಾರಿನಾಂಶ ಬೇಕಾಗಿರಂತದ್ದು. ಸೊ ಈ ಅಂಶದಲ್ಲಿ 2 ನಾರಲ್ಲಿ 2 ಹೇಳದ್ನಲ್ಲ, ಸಾಲ್ಯುಬಲ್ ಇನ್ಸಾಲ್ಯುಬಲ್. ಸೊ ಸಾಲ್ಯುಬಲ್ ನಾರಿನಾಂಶ ಏನ್ ಮಾಡುತ್ತೆ, ನೀರನ್ನ ಹೀರ್ಕೊಳತ್ತೆ. ಸೊ ನೀವೇನೇ ಹಾಕಿದ್ರಿ, ಈಗ ಚಿಯಾ ಸೀಡ್ಸ್ ನೋಡಿರ್ಬೋದು, ಅಥವಾ ಕಾಮ್ ಕಸ್ತೂರಿ ಬೀಜ, ಅಥವಾ ಈ ಅಗಸೆ ಬೀಜನ ನೋಡಿ, ಅಗಸೆ ಬೀಜನ ಪೌಡರ್ ಅನ್ನ ನೀರಲ್ಲಿ ಹಾಕಿದ್ರೆ ಅದು ನೀರನ್ನ ಹೀರ್ಕೊಳತ್ತೆ. ಸೊ ಯಾವ್ದು ನೀರನ್ನ ಹೀರ್ಕೊಳತ್ತೋ ಅದನ್ನ ನಾವು ಸಾಲ್ಯುಬಲ್ ಫೈಬರ್ಸ್ ಅಂತ ಹೇಳ್ತೀವಿ. ಇನ್ನು ಇನ್ಸಾಲ್ಯುಬಲ್ ಅಂತಂದ್ರೆ ಅದು ನೀರನ್ನ ಏನು ಹೀರ್ಕೊಳಲ್ಲ, ಅದು ಜಸ್ಟ್ ಸುಮ್ನೆ ಇರುತ್ತೆ. ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಈಗ ಕರಳಲ್ಲಿ ಒಂದು ಟ್ಯೂಬ್ ತರ ಇರತ್ತಲ್ಲ ಕರಳು, ಅದ್ರೊಳಗಡೆ ಸುಮ್ನೆ ಇರುತ್ತೆ, ಅದು ಯಾವ್ದನ್ನು ಹೀರ್ಕೊಳಲ್ಲ, ಅದು ಸುಮ್ನೆ ಮಿಕ್ಸ್ ಆಗಿ ಹಂಗೆ ಹೊರಗಡೆ ಬರೋಂಥದ್ದು. ಅದೇ ನಿಮ್ಮ ಸಾಲ್ಯುಬಲ್ ಫೈಬರ್ಸ್ ಏನಿದೆ ಅದು ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ಸೊ ಯೂಶುವಲಿ ನಾವು ಮಲಬದ್ಧತೆ ಇದ್ದಾಗ ಇನ್ಸಾಲ್ಯುಬಲ್ ಫೈಬರ್ಸ್ ಅನ್ನ ಜಾಸ್ತಿ ತಗೋಬೇಕು ಅಂತ ಹೇಳ್ತೀವಿ. ಯಾಕೆಂತಂದ್ರೆ ನಾವು ನೀರು ಹೀರ್ಕೊಳಕ್ ಬೇಡ, ಯಾಕೆಂದ್ರೆ ಆಲ್ರೆಡಿ ಮಲಬದ್ಧತೆಯಲ್ಲಿ ಏನಾಗಿರುತ್ತೆ, ಮಲ ಡ್ರೈ ಆಗಿರುತ್ತೆ, ಅದಕ್ಕೆ ಹೊರಗೆ ಬರಕ್ಕೆ ನೀರಿನ ಅಂಶ ಬೇಕಾಗಿರೋಂಥದ್ದು. ಸೊ ಒಂದು ಕಾಂಬಿನೇಷನ್ ಇರಬೇಕು ಯಾವಾಗ್ಲೂ. ಬರೀ ಸಾಲ್ಯುಬಲ್ ತಗೊಳ್ಳೋದು ಸರಿಯಲ್ಲ, ಬರೀ ಇನ್ಸಾಲ್ಯುಬಲ್ ತಗೊಂಡ್ರು ನಮ್ಗೆ ರಿಸಲ್ಟ್ ಸಿಗಲ್ಲ. 2 ಕಾಂಬಿನೇಷನ್ ಆದಾಗ ಮಾತ್ರ ನಮ್ಗೆ ಫೈಬರ್ಸ್, ಒಂದು ನಾರಿನಾಂಶ ಅಥವಾ ನಾರಿನಿಂದ ನಮ್ಗೆ ಏನ್ ಬೆನಿಫಿಟ್ ಬೇಕು ಬಾಡಿಗೆ ಅದು ಸಿಗಂತದ್ದು. ಸೊ ನಿಮಗೆ ನಿಮ್ಮ ಲೆವೆಲ್ ಆಫ್ ಇಂಟೆನ್ಸಿಟಿ, ನಿಮಗೆ ಕಾನ್ಸ್ಟಿಪೇಷನ್ ಯಾವ ಲೆವೆಲ್ ಅಲ್ಲಿ ಇದೆ ಅದ್ರ ಮೇಲೆ ಡಿಸೈಡ್ ಮಾಡೋಂಥದ್ದು ಎಷ್ಟು ಸಾಲ್ಯುಬಲ್ ಕೊಡಬೇಕು, ಎಷ್ಟು ಇನ್ಸಾಲ್ಯುಬಲ್ ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಈಗ ನಾವು ಸಾಲ್ಯುಬಲ್, ಈಗ ನಿಮ್ಮ ಇಸಬ್ಗೋಲು ಇಸ್ ಅ ಸಾಲ್ಯುಬಲ್, ನೀವು ಗಮನಿಸಿರ್ಬೋದು, ನೀರಲ್ಲಿ ಹಾಕಿಟ್ರೆ ಅದು ಫುಲ್ ದಪ್ಪ ಆಗುತ್ತೆ, ಜೆಲ್ಲಿ ತರ ಆಗುತ್ತೆ. ಸೊ ಇದನ್ನ ತಗೊಂಡಾಗ ನೀವು ಅದಕ್ಕೆ ಸರಿಯಾಗಿ ನೀರು ಕುಡ್ದಿಲ್ಲ ಅಂದ್ರೆ ಅಗೇನ್ ಡ್ರೈ ಆಗ್ತಾ ಹೋಗುತ್ತೆ. ಸೊ ಯಾಕೆಂತಂದ್ರೆ ಅದು ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಜಾಸ್ತಿ ನೀರ್ ಬೇಕು, ಅದು ಜಾಸ್ತಿ ನೀರ್ ಕೊಟ್ಟಂಗೂ ಅದು ಸ್ವೆಲ್ ಆಗ್ತಾ ಹೋಗುತ್ತೆ. ಸೊ ಆ ಕಾರಣದಿಂದಾಗಿ ನೀವು ಸಾಲ್ಯುಬಲ್ ಫೈಬರ್ಸ್ ತಗೊಂಡಾಗ, ಈ ಸಾಲ್ಯುಬಲ್ ಫೈಬರ್ಸ್ ಅಂದ್ರೆ ನಿಮ್ ಇಸಬ್ಗೋಲ್ ಇರ್ಬೋದು, ಅಥವಾ ಚಿಯಾ ಸೀಡ್ಸ್, ಕಾಮ್ ಕಸ್ತೂರಿ ಬೀಜ, ಅವುಗಳಿಗೆಲ್ಲ ಸ್ವೆಲ್ ಆಗಕ್ ನೀರ್ ಬೇಕು, ಅದು ಉಬ್ಕೊಳಕ್ಕೆ ನೀರ್ ಬೇಕು. ಅದಕ್ಕೇನೆ ಒಣ ದ್ರಾಕ್ಷಿನ ನೋಡಿ, ಮಲಬದ್ಧತೆ ಇದ್ದವರಿಗೆ ನೀರಲ್ಲಿ ನೆನ್ಸ್ ತಿನ್ನಿ ಅಂತ ಹೇಳೋದು, ಅಂದ್ರೆ ಅದು ಸ್ವೆಲ್ ಆಗ್ಬೇಕು, ಅದು ನೀರನ್ನ ಹೀರ್ಕೊಂಡು ಆಮೇಲೆ ಆ ನೀರು ನಮ್ಮ ಇದಕ್ಕೆ ಕಲ್ಮಶಗಳೊಟ್ಟಿಗೆ ಸೇರ್ಕೊಂಡು ಅದು ಹೊರಗಡೆ ಬರೋಂಥದ್ದು. ಸೊ ಆ ಕಾರಣದಿಂದಾಗಿ ಚೆನ್ನಾಗಿ ನೀರ್ ಕುಡಿಬೇಕು. ಬರೀ ಫೈಬರ್ಸ್ ತಿಂದಿದ್ದೀನಿ, ನಾರಿನಾಂಶ ತಿಂದ್ರೆ ನನ್ ಮಲಬದ್ಧತೆ ಹೋಗುತ್ತೆ ಅಂತ ಖಂಡಿತ ಇಲ್ಲ. ಸೊ ಸಾಲ್ಯುಬಲ್ ಫೈಬರ್ಸ್ ಅನ್ನ ಜಾಸ್ತಿ ಮಾಡಿದಾಗ ನೀರು ಕುಡಿಯೋದು ತುಂಬಾ ಅಗತ್ಯವಾಗುತ್ತೆ. ಇದ್ರ ಜೊತೆಗೆ ಇನ್ಸಾಲ್ಯುಬಲ್ ಫೈಬರ್ಸ್ ಅಂದ್ರೆ ಫೈಬರ್ಸ್ ಯಾವ್ದು, ಈಗ ನಮ್ಮ ಅಕ್ಕಿ, ಗೋಧಿ ಇಲ್ಲೆಲ್ಲ ಏನ್ ಬರುತ್ತೆ ಅದೆಲ್ಲ ಇನ್ಸಾಲ್ಯುಬಲ್ ಫೈಬರ್ಸ್. ಜೊತೆಗೆ ಕೆಲವೊಂದು ತರಕಾರಿಗಳಲ್ಲಿ, ಈಗ ಬ್ರಾಕೊಲಿ, ಕ್ಯಾಬೇಜ್, ಆ ತರದ್ರಲ್ಲೆಲ್ಲ ಇನ್ಸಾಲ್ಯುಬಲ್ ಫೈಬರ್ಸ್, ಅವುಗಳು ನೀರನ್ನ ಹೀರ್ಕೊಳ್ಳಲ್ಲ, ಅವು ಸುಮ್ನೆ ನಿಮ್ ದೇಹದ ಒಳಗಡೆ ಹೋಗಿ ಹಂಗೆ ಹೊರಗಡೆ ಬರೋಂಥದ್ದು. ಸೊ ಅವುಗಳು ಬೇಕು, ಯಾಕೆಂತಂದ್ರೆ ಅದು ಬಲ್ಕ್ ಅಂತ ನಾವ್ ಹೇಳ್ತೀವಿ. ಒಂದು ಹಿಡ್ಕೊಳಕ್ಕೆ, ಈಗ ಕಲ್ಮಶಗಳನ್ನ ಹಿಡ್ಕೊಳಕ್ಕೆ ಒಂದು ಸಾಮಾನ್ ಬೇಕಲ್ಲ, ವಸ್ತು ಬೇಕಲ್ಲ, ಅದು ಇವುಗಳು, ಈ ಫೈಬರ್ಸ್ಗಳು. ಸೊ ಈ ಇನ್ಸಾಲ್ಯುಬಲ್ ಫೈಬರ್ಸ್ ಬಲ್ಕ್ ಆಗಿ ನೀವು ಜೊತೆಗೆ ಸಾಲ್ಯುಬಲ್ ಫೈಬರ್ಸ್ ಕೊಟ್ಟಾಗ, ಆ ಕಾಂಬಿನೇಷನ್ ಅಲ್ಲಿ ತಗೊಂಡಾಗ ನಿಮ್ಗೆ ಮಲಬದ್ಧತೆ ಸಮಸ್ಯೆಗಳು ಕಮ್ಮಿ ಆಗಂತದ್ದು, ಬೌಲ್ ಮೂವ್ಮೆಂಟ್ ಚೆನ್ನಾಗಿರೋಂಥದ್ದು, ಚೆನ್ನಾಗಿ ಮೋಷನ್ ಹೊರಗಡೆ ಬರಕ್ಕೆ ಸಾಧ್ಯ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ನೀವು ಯಾವಾಗ್ಲೂ ಸಾಲ್ಯುಬಲ್, ಇನ್ಸಾಲ್ಯುಬಲ್, ಎಸ್ ಇದೆಲ್ಲ ತುಂಬಾ ಟೆಕ್ನಿಕಲ್ ಆಗಿರೋಂಥದ್ದು. ಸೊ ಆ ಕಾರಣದಿಂದಾಗಿ ಒಂದೊಳ್ಳೆ ನ್ಯೂಟ್ರಿಷನಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ ಯಾವ್ದು ನಿಮ್ಮ ದೇಹಕ್ಕೆ ಸೂಟ್ ಆಗುತ್ತೆ, ಸಾಲ್ಯುಬಲ್ ಬೇಕಾ ಇನ್ಸಾಲ್ಯುಬಲ್ ಬೇಕಾ ಗಮನದಲ್ಲಿ ಇಟ್ಕೊಂಡು ನಾರಿನಾಂಶಗಳನ್ನ ಸ್ವೀಕರಿಸಿದಾಗ ಮಲಬದ್ಧತೆ ಅಂತ ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು.